ನಾನು ಇವಾಗ ಒಂದು ಕತೆ ಹೇಳ್ತೇನೆ. ಮಕ್ಕಳಿಗಾಗಿಯೇ ಕತೆ ಇದು. ಮಲೆನಾಡಲ್ಲಿ ಒಂದು ಅಜ್ಜಿದು ಮೊಮ್ಮಗು ಒಂದೇ ಸಣ್ಣ ಮನೆ ಅಂದರೆ ಗುಡಿಸಲು ಥರ ವಾಸವಾಗಿದ್ದರು. ಪಾಪು ಒಂದೇ ಇದಂತ ಅದಕ್ಕೆ ಅಪ್ಪ ಅಮ್ಮ ಯಾರೂ ಇರಲಿಲ್ಲ. ಅಜ್ಜಿನೇ ನೋಡ್ಕೊಂಡು ಇರ್ತಾಯಿತ್ತು. ಅಜ್ಜಿ ಏನು ಮಾಡಿದ, ಒಂದು ಸಣ್ಣ ನಾಯಿ ಮರಿನೂ ಕೊಟ್ಟಿತ್ತು. ಆ ನಾಯಿ ಮರಿ ಜೊತೆ ನಮ್ಮ ಜಾನು ಆಟಾಡಿ ಯಾವಾಗಲೂ ಎಲ್ಲ ಕಡೆ ಓಡಾಡ್ತಾಯಿತ್ತು. ಒಂದಿನ ಜೋರಾಗಿ ಮಳೆ ಬಂತು. ಅಜ್ಜಿ ಒಂದು ಸಣ್ಣ ಕತ್ತೆ ಮರಿ ಜೊತೆ ಕಾಡಿಗೆ ಹೋಗಿ ಸೌದೆ ಎಲ್ಲ ತಂದು ಅದನ್ನು ಒಲೆ ಉರಿಸ್ತಾಯಿತ್ತು, ಅಡುಗೆ ಮಾಡ್ತಾಯಿತ್ತು. ಮಿಕ್ಕಿದ್ದನ್ನು ತಗೊಂಡೋಗಿ ಮಾರಾಟ ಮಾಡ್ತಾಯಿತ್ತು. ತುಂಬ ಕಷ್ಟ ಇತ್ತು ಅಜ್ಜಿಗೆ. ಒಂದಿನ ಜೋರು ಮಳೆ ಬಂತ. ಆವಾಗ ಅಜ್ಜಿ ಯಾವಾಗಲೂ ಮಳೆ ಬಂದಾಗ ದೊಡ್ಡ ಕೋಲು ತಗೊಂಡು ಶೀಟಿಗೆ ಗೋಡೆಗೆಲ್ಲ ಪಟ 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 ಅಂತ ಹೊಡಿತಾ ಇರ್ತಾಯಿತ್ತು. ಅಂದರೆ ಹಾವು ಬಂದರೆ ಆಚೆ ಹೋಗಲಿ, ಇಲಿ ಹೆಗಣ ಹಾವು ಏನಾದ್ರು ಬಂದರೆ ಆಚೆ ಹೋಗಲಿ, ಕಾಡು ಪ್ರಾಣಿ ಕತ್ತೆ ಕಿರುಬ ಎಲ್ಲ ಬರ್ತದಲ್ಲ ಅದು ಆಚೆ ಹೋಗಲಿ ಅಂತ. ಆ ದಿನವೂ ಜೋರಾಗಿ ಮಳೆ ಬಂದಾಗ ಅಜ್ಜಿ ಜೋರು ಪಟ 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 ಅಂತ ಹೊಡೆಯುವಾಗ ಅಜ್ಜಿಗೆ ಅವಾಗ ನೆನಪು ಬರ್ತದೆ, ಲಾಲಿ ಮಲಗಿದ್ದಾಳೆ, ಜಾನು ಮಲಗಿದ್ದಾಳೆ, ಇಬ್ಬರು ಮಲಗಿದ್ದಾರೆ. ಅದು ನಮ್ಮ ಕತ್ತೆ ಮರಿಯಲ್ಲಿ ಹೋಗಿದೆ. ಬರ್ತದೆ ಬಿಡು ಅಂತ ಸುಮ್ಮನಾಯಿತು ಅಜ್ಜಿ. ಆದರೆ ಕತ್ತೆ ಹೋಗಿ ಅವ್ರ ಗೋಡೆ ಪಕ್ಕಕ್ಕೆ ನಿಂತಿತ್ತು. ಆದರೆ ಅದಕ್ಕಿಂತ ಮುಂಚೆ ಒಂದು ಟೈಗರ್ ಹುಲಿ ಯಾವಾಗಲೂ ಹೊಂಚಾಗ್ತಾಯಿತ್ತು, ಈ ನಾಯಿ ಮರಿನ ಹೇಗಾರ ಎತ್ತಾಕೊಂಡು ಹೋಗಬೇಕು ಅಂತ. ಆ ದಿನವೂ ಟೈಗರ್ ಬಂದು ಹೇಗೂ ಮಳೆ ಜೋರಿದೆ, ಯಾರಿಗೂ ಗೊತ್ತಾಗಲ್ಲ ಅಂತ ಕೈಕೊಂಡಿತ್ತು. ಇದನ್ನು ಆ ಕತ್ತೆ ಮರಿ ನೋಡ್ತು, ಟೈಗರ್ ಬಂದಿರೋದು. ಅಜ್ಜಿ ಏನು ಮಾಡ್ತು, ಅಯ್ಯೋ ಗುಡುಗುರಾಯ, ನೀನು ಎಷ್ಟು ಜೋರು ಸೌಂಡ್ ಮಾಡ್ತೀಯೋ, ಗುಡುಗುರಾಯ, ಹೋಗಪ್ಪ, ಸಾಕು ಅಂತ. ಆ ದಿನ ಗುಡುಗುರಾಯ ದೂರ ಹೋಗೋ ಸಾಕು ಸೌಂಡ್ ಮಾಡಿದ್ದು ಅಂತದೆ ಅಜ್ಜಿ. ಆವಾಗ ಟೈಗರ್ ಎನಿಸ್ತದೆ, ಗುಡುಗುರಾಯ ಅಂದರೆ ಯಾರು ಇರ್ಬೋದು, ಯಾರ ಬರ್ತಾರೆ ಅಂತ ಕೈಕೊಂಡಿರ್ತು, ಯಾರೋ ಗುಡುಗುರಾಯ ಅಂತ. ಆವಾಗ ಏನಾಯಿತು ಅಂದರೆ, ಆ ದಿನವೂ ಅಜ್ಜಿ ಕೋಲ್ ತಗೊಂಡು ಪಟ 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 ಅಂತ ಜೋರು ಸೌಂಡ್ ಮಾಡ್ತಾ ಗುಡುಗುರಾಯ ಹೋಗೋ ಅಂತ. ಆವಾಗ ಕತ್ತೆ ಮರಿ ಮೇತ್ತಾಗೆ ನೋಡ್ತು. ನಾಯಿ ಮರಿನ ಎತ್ಕೊಳ್ಳಿಕ್ಕಾಗಿಲ್ಲ ಟೈಗರಿಗೆ. ಆದರೆ ಕತ್ತೆ ಮರಿನ ಇಟ್ಕೊಂಡು ಹೋಗೋಣ ಅಂತ ನೋಡಿದರೆ ಕತ್ತೆ ಏನು ಮಾಡ್ತು, ಹಿಂದಿನ ಕಾಲಲ್ಲಿ ಎತ್ತಿ ಕಿಕ್ಕು ಕೊಡ್ತು ಟೈಗರಿಗೆ. ಆವಾಗ ಅಯ್ಯೋ ಇದೇ ಗುಡುಗುರಾಯ ಇರ್ಬೋದು ಅಂತ ಟೈಗರ್ ಬೇಗ ಓಡ್ತು. ನನಗಿಂತ ಸ್ಟ್ರಾಂಗ್ ಇದ್ಯಾವುದಾ, ಇದೇ ಗುಡುಗುರಾಯ ಇರ್ಬೋದು ಅಂತ ಟೈಗರ್ ಓಡಿ ಹೋಯ್ತು. ಓಡುವಾಗ